ಇದು ನಮ್ಮ ಪಿತಾಶ್ರೀಯ ತ್ರಿಶೂಲ. ಅರ್ಥಾತ್ ನಿಮ್ಮ ಪಿತಾಶ್ರೀ ಖಡ್ಗದ ಬದಲು ತ್ರಿಶೂಲದಿಂದ ದರೋಡೆ ಮಾಡ್ತಿದ್ರಾ? ಇಲ್ಲ 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 ಇಲ್ಲ, ದರೋಡೆ ಅವರು ಖಡ್ಗದಿಂದಲೇ ಮಾಡ್ತಿದ್ರು. ಆದ್ರೆ ಶಿವನ ಅನನ್ಯ ಭಕ್ತರು ಅದಕ್ಕೆ ತ್ರಿಶೂಲನು ಜೊತೆ ಇಟ್ಕೋತಿದ್ರು. ಆದ್ರೆ ಈ ತ್ರಿಶೂಲ ಇಲ್ಲೇಕಿದೆ. ಬಯಸ್ತೀನಿ, ಇಲ್ಲಿ ಯಾವುದು ಒಗ್ತಿಲ್ದೇ ಇರ್ಲಿ. ಇದು ಕಿತ್ಕೊಂಡ್ ಬಂತು. ರಾಮಕೃಷ್ಣರೇ, ಇದ್ರಲ್ಲೇನೋ ಕಟ್ಟಲಾಗಿದೆ. ಬನ್ನಿ ತೆಗೆದು ನೋಡೋಣ, ಬನ್ನಿ. ಮತ್ತೊಂದು ಹೋಗಿಟ್ಟ, ಹೊರಗಾಗ್ತೀನಿ. ಹೇ ಭಗವಂತ. ಪಂಡಿತ ರಾಮಕೃಷ್ಣ, ಹೇಳಿ. ಈ ಚಿಹ್ನೆ ಇಲ್ಲಿ ಅಂಕಿತವಾಗಿರೋದನ್ನ ನಾನೆಲ್ಲ ನೋಡಿದ್ದೀನಿ. ಎಲ್ಲಿ ನೋಡಿದ್ದೀರಾ? ಎಲ್ಲಿ ಎಲ್ಲಿ? ಅದು 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 ಗೊತ್ತಿಲ್ಲ. ಆರಂಭವೇ ಅಂತ್ಯವೂ ಎಲ್ಲವೂ ಮಿಶ್ರಣವು. ಹಿಂದಿರುಗಿ ಹಡಗಿಗೆ ಹೋಗು, ಅಲ್ಲಿ ಹೋಗಿ ಕೊಳಲು ಬಾರಿಸು. ಅಷ್ಟೇನಾ? ಹಾ, ಹಾಗಾದ್ರೆ ಯಾವುದೇ ತನ ಇಲ್ವಾ? ಅಂದ್ರೆ ಇಷ್ಟೇ, ಈ ಕೊಳಲು ಇದನ್ನ ಬಜೆಸೋದ? ಹಾ. ನಮ್ಮೆಲ್ಲ ಕಷ್ಟ ವ್ಯರ್ಥವಾಯ್ತಾ? ಪ್ರತೀತಿ ಅಂತೂ ಹಾಗೆ ಆಗ್ತಿದೆ. ರಾಮಕೃಷ್ಣರೇ, ರಾಮಕೃಷ್ಣರೇ, ನಾವು ನಮ್ಮ ಸೈನಿಕರಿಗೆ ವೇತನ ಹೆಂಗ್ ನೀಡೋದು? ನಮ್ ಸ್ವಾಮಿ ಕೂಡ ನಮ್ಮನ್ ಬಿಟ್ಟು ಹೋಗ್ತಾನೆ. ಬಿಸಿಯಾಗಿರೋದೇನು, ತಣ್ಣಗಿರೋ ಉಪ್ಪಿಟ್ಟನ್ನು ಕೊಡೋದಿಲ್ಲ. ರಾಮಕೃಷ್ಣರೇ, ಹೇಳಿ. ಡಕಾಯಿತರ ಋಣ ತೀರಿಸ್ಬೇಕು. ಅಷ್ಟು ಹಣ ಎಲ್ಲಿಂದ ತರ್ಲಿ ರಾಮಕೃಷ್ಣರೇ? ನನ್ನದು ಸರ್ವನಾಶವಾಗತ್ತೆ. ಅದಾಗ್ಲೇಬೇಕಿತ್ತು. ನೋವು ನೋವು ಅತ್ಯಂತ ಅತ್ಯಂತ ನೋವಾಗ್ತಿದೆ ನನಗೆ, ಅತ್ಯಂತ ನೋವಾಗ್ತಿದೆ ನನಗೆ. ಆದ್ರೆ ಈ ಕೊಳಲು ಯಾಕಿಲ್ಲಿದೆ? ಈ ಕೊಳಲ? ಹಾ, ಈ ಕೊಳಲು ನನ್ನದೇ. ನಾನು ಚಿಕ್ಕಂದಿನಲ್ಲಿ ಕೊಳಲು ವಾದಕ ಆಗೋಕ್ ಬಯಸಿದ್ದೆ. ಆದ್ರೆ ನನ್ನ ಪಿತಾಶ್ರೀ ಹೇಳ್ತಿದ್ರು, ಈ ಡಕಾಯಿತ ಪುತ್ರನ ಕೈಯಲ್ಲಿ ಕೊಳಲಲ್ಲ, ತಲ್ವಾರ್ ಶೋಭಿಸತ್ತೆ. ತಲ್ವಾರ್ ಹೊರಗಾಗ್ತೀನಿ. ಹಾಗ ನಾನು ಚಿಕ್ಕ ವಯಸ್ಸಲ್ಲಿ ಕೊಳಲನ್ನ ಓದ್ತಿದ್ದೆ, ಕದ್ದು ಮುಚ್ಚಿ. ನನಗ್ ತುಂಬಾ ಇಷ್ಟ ಆಗ್ತಿತ್ತು. ಆದ್ರೆ ಸಿಕ್ಕಾಕೊಂಡ್ಮೇಲೆ ಕಠೋರ ದಂಡನೇನು ಸಿಕ್ತಿತ್ತು. ಆಮೇಲೆ ಏನಾಯ್ತು? ಆಮೇಲೆ ಏನಾಗತ್ತೆ? ಪಿತಾಜಿ ಸಮಕ್ಷ ನಾನು ಪರಾಜಯ ಸ್ವೀಕಾರ ಮಾಡಿದೆ, ನನ್ನ ಸ್ವಪ್ನಗಳನ್ನು ತ್ಯಾಗ ಮಾಡಿದೆ. ಆದ್ರೆ ರಾಮಕೃಷ್ಣರೇ, ಹೇಳಿ. ನನ್ಗೊಂದು ವಿಷಯ ಅರ್ಥ ಆಗ್ಲಿಲ್ಲ. ಏನು? ಎಷ್ಟು ವರ್ಷದ ನಂತರ ನನ್ನ ಪಿತಾಶ್ರೀ ಈ ಕೊಳಲನ್ನ ಮತ್ತೆ ಯಾಕೆ ಹಿಂತಿರುಗಿಸಿದ್ರು? ಬಹುಶಃ ಅವ್ರಿಗೆ ಅವ್ರ ತಪ್ಪಿನ ಅರಿವಾಗಿರ್ಬೇಕು. ದರೋಡೆ ನಿಮ್ ಕೈಲಾಗದೆ ಇರೋದು ಅಂತ. ಮತ್ತೆ ನಿಮ್ಮ ಅಸ್ಲಿ ಧನ ಸ್ವರ್ಣವಲ್ಲ, ನಿಮ್ಮ ಸಂಗೀತ. ಅದಕ್ಕೆ ಅವ್ರು ನಿಮ್ಗೋಸ್ಕರ ಈ ಅಂತಿಮ ಉಡುಗೊರೆ ಬಿಟ್ಟಿದ್ದಾರೆ. ಇದು ಅಂತಿಮ ಉಡುಗೊರೆ ಅಲ್ಲ, ಅಂತಿಮ ಸಂಸ್ಕಾರವಿದು, ಅಂತಿಮ ಸಂಸ್ಕಾರ. ಹೊರಗಾಗ್ತೀನಿ. ಪಂಡಿತ ರಾಮಕೃಷ್ಣರೇ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ನೀವು ನನ್ನನ್ನ ಕ್ಷಮಿಸ್ಬಿಡಿ. ನಾನು ನಿಮ್ಮ ತುಂಬಾ ಸಮಯ ನಷ್ಟ ಮಾಡಿದ್ದೀನಿ. ಅದಂತೂ ಹೌದು. ಆದ್ರೆ ಪರವಾಗಿಲ್ಲ, ಆಗತ್ತೆ. ನಿಮ್ ವಚನ ನಿಭಾಯಿಸಿ ಸಕುಶಲವಾಗಿ ವಿಜಯನಗರ ತಲುಪಿಸಿ. ಹೊರಗಾಗ್ತೀನಿ. ಇಲ್ಲ, ನೀವು ವಚನ ನೀಡಿದ್ರಿ. ನಡೀತೆ. ಅವಶ್ಯ. ನಡೀರಿ. ದಣಿ ಎಷ್ಟು ಕೆರಟಾಗಿ ಓದ್ತಿದ್ದಾನೆ ನೋಡು, ಕೇಳಕ್ಕಾಗ್ತಿಲ್ಲ. ಇಲ್ಲ, ಮಧುರವಾಗಿ ಓದ್ತಿದ್ದಾನೆ, ಕೇಳು.
ಅದ್ಭುತ, ಅವಿಸ್ಮರಣೀಯ, ಆನಂದದಾಯಕ. ಎಷ್ಟು ಮಧುರವಾಗಿ ಕೊಳಲು ಊದ್ತೀರಾ ಶಂಭು ಅವರೇ. ಯಾಕೆ ನಿಲ್ಸಿದ್ರಿ? ತುಂಬಾ ಆಯ್ತು ಅತಿಥಿ ಸತ್ಕಾರ, ಈಗ ಆಗುತ್ತದೆ ತಿರಸ್ಕಾರ. ಸ್ವಾಮಿ, ಆದೇಶ ಮಾಡಿ ಒಡೆಯ, ಉಪ್ಪಿಟ್ಟು ಬಿಸಿಯಾಗಿದೆ. ಎಲ್ಲರನ್ನೂ ಹೊರಗೆ ಹಾಕು. ಮತ್ತೆ ನೀವು ಕ್ರೋಧಿತ್ರ ಯಾಕಾದ್ರಿ? ನನ್ನ ಪಿತಾಶ್ರೀ ನನಗೆ ಮೋಸ ಮಾಡಿದ್ದಾರೆ, ವಿಶ್ವಾಸಘಾತಕ ಮಾಡಿದ್ದಾರೆ. ಕ್ರೋಧದ ಅಗ್ನಿಯಲ್ಲಿ ಬೇಯುತ್ತಿದ್ದೇನೆ ನಾನು. ಮತ್ತೆ ಆ ಕ್ರೋಧವನ್ನು ಕೇವಲ ಪ್ರತಿಶೋಧ ಶಾಂತಗೊಳಿಸುತ್ತದೆ. ಸ್ವಾಮಿ, ಆದೇಶ ನೀಡಿ ಒಡೆಯ. ಇವರೆಲ್ಲರನ್ನು ಹೊರಗಾಕೋ. ನೀವು ವಚನ ನೀಡಿದ್ರಿ, ಇದು ಅನುಚಿತ. ನೀವು ವಚನ ನೀಡಿದ್ರಿ ಎಲ್ಲರನ್ನೂ ಸ್ವತಂತ್ರಗೊಳಿಸ್ತೀನಿ ಅಂತ. ನನಗೆ ಯಾವುದೂ ಸ್ಮರಣೆ ಇಲ್ಲ. ಪಂಡಿತ ರಾಮಕೃಷ್ಣ, ನಮ್ಮ ಸುರಕ್ಷತೆ ಜವಾಬ್ದಾರಿ ನಿಮ್ಮದು. ನಮ್ಮನ್ನು ಉಳಿಸಿ. ಒಗಟಿಗೆ ಉತ್ತರ ಹುಡುಕ್ಬೇಕಿತ್ತು. ನಾವಂದ್ಕೊಂಡ್ವು ನೀವು ಬಗೆಹರಿಸಿ ವಾಪಸ್ ಬಂದ್ರಿ ಅಂತ. ಒಂದ್ ವೇಳೆ ನಮ್ಮ ಪ್ರಾಣ ಹೋದ್ರೆ ಅದಕ್ಕೆ ದೋಷಿ ನೀವಾಗ್ತೀರಾ. ನಮ್ ಪ್ರಾಣ ಯಾಕೆ ಹೋಗೋಕ್ ಬಿಡ್ತೀರಾ? ಶಂಭುಜಿ ತುಂಬಾ ದಯಾಳು ಅಲ್ವಾ? ಶಂಭೋರೆ, ನಾವು ನಿಮ್ಮ ಧನವನ್ನು ಹುಡಿ ಕೊಡ್ತೀವಿ. ನಿಮ್ಮ ಪಿತಾಶ್ರೀ ಧನವಿಟ್ಟು ಮರ್ತಿದ್ದಾರೆ ಅನ್ಸುತ್ತೆ. ಚಿಂತೆ ಮಾಡಬೇಡಿ, ನಾವು ಹುಡಿ ಕೊಡ್ತೀವಿ. ನಡಿ ಹುಡ್ಕೋಣ. ನಾವು ಹುಡುಕ್ತೇವೆ. ನಮ್ಮನ್ನ ಸ್ವತಂತ್ರಗೊಳಿಸಿ ಶಂಭು ಅವರೇ. ನಾವು ನಿಮ್ಮ ಕೊಳಲಿನ ಪ್ರಶಂಸೆ ಕೂಡ ಮಾಡಿದ್ವು. ಸ್ವಾಮಿ, ಮೊದಲು ಇವ್ರ ಶಿಷ್ಯಂದ್ರ ಜೊತೆ ಹೊರಗಾಕೋ. ಅಯ್ಯೋ, ನಾವೇನ್ ಬಿಟ್ಬಿಡಿ. ನಾನ್ ನಿನ್ಗೆ ಹೇಳಿರ್ಲಿಲ್ವಾ ಅಡಗಿಗ್ ಮತ್ತೆ ಹೋಗೋದ್ ಬೇಡ ಅಂತ? ನಮ್ಮನ್ನ ಬಿಟ್ಬಿಡಿ, ನಾವು ನಿಮ್ಗೆ ದನ ನೀಡ್ತೇವೆ, ತುಂಬಾ ನೀಡ್ತೇವೆ. ಸರಿ, ಒಂದ್ ವೇಳೆ ನೀವು ಹೊರಗೆ ಹಾಕೋದೇ ಆಗಿದ್ರೆ ಇವರಿಬ್ಬರನ್ನ ಹಾಕ್ಬಿಡಿ. ಅಯ್ಯೋ, ಬೇಡಿ, ನಮ್ಮನ್ನ ಬೇಡ. ಹಾಕೋದಿದ್ರೆ ನಮ್ ಗುರುಜಿ ಶಂಭು ಅವರೇ, ಅಯ್ಯೋ ಶಂಭು ಅವರೇ. ಈಗ ಇವರ ಸರದಿ. ಶಂಭುವ ಮಹೋದಯ, ನಿಮ್ಗೆ ತಿಳಿದು ಅತ್ಯಂತ ಹರ್ಷವಾಗಬಹುದು. ನನಗೆ ನೆನಪಾಗ್ತಿದೆ ಧನ ಎಲ್ಲಿಟ್ಟಿದ್ದಾರೆ ಅಂತ. ಮೂರ್ಖ ಅನ್ಕೊಂಡಿದ್ದೆ ನನ್ನನ್ನ. ಒಗಟಲ್ಲಿ ಸ್ಪಷ್ಟ ರೂಪದಲ್ಲಿ ಬರೆಯಲಾಗಿತ್ತು, ಎಲ್ಲವೂ ಮಿಶ್ರಣವಾದದ್ದೆಂದು. ಒಗಟ್ನಲ್ಲಿ ಬರೆದಿದೆ ಊಹಾಪೋಹ ಅಂತ, ಆದ್ರೆ ಒಗಟು ಮಿಶ್ರಣವಲ್ಲ. ವಿಶ್ವಾಸವಿರಿಸಿ, ನನಗೆ ಗೊತ್ತಿದೆ ಧನ ಎಲ್ಲಿದೆ ಅಂತ. ಬೇಗ ಉತ್ತರ ನೀಡು, ಹೊರಗಾಕ್ತೀನಿ. ಸರಿ, ಈಗ ಎಲ್ರೂ ಹೊರಗೆ ಹಾಕ್ತಿರುವಾಗ ಹೇಳೋದ್ರಿಂದ ಏನ್ ಲಾಭ? ಈಗ ಯಾವ ಪ್ರಕಾರ ನೀವು ವಚನ ಮರ್ತಿದ್ದೀರೋ ನನಗೆ ನಿಮ್ಮ ಮೇಲೆ ವಿಶ್ವಾಸನೇ ಇಲ್ಲ. ದಣಿಮಣಿ, ಮೊದಲು ನೀವು ಬೀಳ್ರೋ. ಇಲ್ಲ, ನಾವು ಬೀಳಲ್ಲ. ಇದು ನಮ್ಮ ಆದೇಶ. ಮೂರ್ಖರ ನಾವು ಮೂರ್ಖರೇ, ಆದ್ರೆ ನೀವ್ ಹೇಳ್ದಂಗ್ ಬೀಳುವಷ್ಟು ಮೂರ್ಖರಲ್ಲ. ನಾವು ಬೀಳಲ್ಲ. ನೇಣಿಗೆ ಹಾಕಿಸ್ತೀನಿ ನಿಮ್ಮನ್ನ. ಗುರುಜಿ, ನೀವು ನಮ್ಮನ್ನ ನೇಣಿಗೆ ಹಾಕ್ಸಕ್ಕಾಗಲ್ಲ. ಯಾಕಂದ್ರೆ ಸಮುದ್ರಕ್ಕೆ ಬೀಳ್ತಿದ್ದಂಗೆ ನೀವು ನರ್ಕಕ್ಕೆ ಹೋಗ್ತೀರ, ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಅಯ್ಯೋ ಭಗವಂತ, ತಿಳಿದೇನೋ ತಪ್ಪಾಗಿದ್ರೆ ಕ್ಷಮಿಸಪ್ಪ ನಮ್ಮನ್ನ. ನೀವು ಕುಪಿತರಾದ್ರ ಪಂಡಿತ್ರೆ. ಸ್ವಾಮಿ, ಹೇಳಿ ಒಡೆಯ, ಉಪ್ಪಿಟ್ಟು ಬಿಸಿಯಾಗಿದೆ. ಎಲ್ಲರನ್ನು ಮುಕ್ತಗೊಳಿಸೋ. ಗುರುಜಿ, ಉಳಿಸಿ ಗುರುಜಿ. ಬಿಟ್ಬಿಡಿ ಅವ್ರನ್ನ. ಉಳ್ಕೊಂಡ ಮುದ್ಯಂಗ್ ಹೇಳ್ಬೇಡ. ಬೀಳಿ ಮುದ್ಯ, ಬೀಳಿ. ಮುಳುಗಿ ಸಾಯ್ಲಿ ಮುದ್ಯ. ನಡಿ. ರಾಜ್ಗುರು, ಒಳಗ್ ನಡೀರಿ. ನಾವು ಉಳ್ಕೊಂಡ್ವು. ಈಶ್ವರನ ಕೃಪೆ ನಮ್ಮ ಮೇಲಿದೆ. ನಾವು ಉಳ್ಕೊಂಡ್ವು. ಇಷ್ಟೇ ತಾನೆ? ಈಗ ಹೇಳಿ ಒಗಟಿಗೆ ಉತ್ತರ. ಗುರುದೇವ ಎಲ್ಲಿ? ಅವರು ಸಮುದ್ರದಲ್ಲಿ ಬಿದ್ದೋದ್ರು. ತುಂಬಾ ದುರ್ಭಾಗ್ಯಪೂರ್ಣ ಘಟನೆ. ಈಗ ಏನಾಗ್ಬೇಕಿತ್ತೋ ಅದಾಯ್ತು. ಇದನ್ನ ತಪ್ಸಕ್ಕಾಗತ್ತಾ? ಹೇಳಿ, ಗುಪ್ತಧನ ಎಲ್ಲಿದೆ? ಮೊದಲು ನೀವು ಗುರುವರ್ಯರನ್ನ ಹುಡ್ಕೊಂಡು ಬನ್ನಿ. ನನ್ನಿಂದ ಏನು ಅಪೇಕ್ಷೆ ಇಟ್ಕೋಬೇಡಿ, ಹೇಳ್ತಿದ್ದೀನಿ. ಅಯ್ಯೋ ಪಂಡಿತ್ರೆ, ಅವರು ಸಮುದ್ರದಲ್ಲಿ ಬಿದ್ದೋದ್ರು. ಗುರುಜಿ ಅಷ್ಟು ಸುಲಭವಾಗಿ ಸಾಯೋರಲ್ಲ.
ಸಿಗ್ತಾರೆ, ಹುಡುಕ್ಸಿ ಅವ್ರನ್ನ. ಸರಿಯಾಗಿ ಹೇಳಿದ್ರಿ ಪಂಡಿತ್ರೆ, ನೀವು ಮದುವೆ ಅಷ್ಟು ಸುಲಭವಾಗಿ ಸಾಯೋನಲ್ಲ. ಒಡೆಯ, ಸಮುದ್ರದಲ್ಲಿ ಇವನ್ನ ದೊಡ್ಡ ಮೀನು ತಿನ್ನೋದ್ರಲ್ಲೇ ಇತ್ತು, ಆದ್ರೆ ನಮ್ ಸೈನಿಕರು ಕೂದ್ಲೆಳ್ದು ಉಳಿಸ್ಬಿಟ್ರು. ತುಂಬಾ ಒಳ್ಳೆಯದು ಸ್ವಾಮಿ. ಹೇಳಿ, ದನ ಎಲ್ಲಿದೆ? ಶಂಭುವ ಮಹೋದಯ, ಈಗ ನಿಮ್ಮೆಲ್ಲ ನನಗೆ ವಿಶ್ವಾಸವೇ ಇಲ್ಲ. ಹಾ, ಒಂದ್ ವೇಳೆ ಸ್ವಾಮಿ ನನಗೆ ವಚನ ನೀಡಿದ್ರೆ ಅವಾಗ್ ಬೇಕಾದ್ರೆ ಹೇಳಬಹುದು. ಸ್ವಾಮಿಯ ವಚನ? ಸ್ವಾಮಿ, ಆದೇಶ ಮಾಡಿ ಒಡೆಯ, ಉಪ್ಪಿಟ್ಟು ಬಿಸಿಯಾಗಿದೆ. ನಿನ್ನ ವಚನ ನೀಡು. ಪಂಡಿತ ರಾಮಕೃಷ್ಣ, ವಚನ ನೀಡುತ್ತಿದ್ದೇನೆ, ನಿಮಗೆ ಏನೂ ಆಗುವುದಿಲ್ಲ. ಸಾಕ ಪಂಡಿತ್ರೆ, ಸಿಕ್ತ ಸ್ವಾಮಿಯ ವಚನ, ಈಗ ಹೇಳಿ. ಸ್ವಾಮಿ, ನಿಮ್ಮ ಸೈನಿಕರಿಗೆ ಹೇಳಿ ಶಂಭುವನನ್ನು ಬಂಧಿ ಮಾಡಿಸು. ಏ ಪಂಡಿತ, ಏನ್ ಮೂರ್ಖತನ ಮಾತಾಡ್ತಿದ್ಯಾ? ನೋಡು ಸ್ವಾಮಿ, ನನಗೆ ಗೊತ್ತಿದೆ ಧನ ಎಲ್ಲಿದೆ ಅಂತ. ನನಗಿದು ಗೊತ್ತಿದೆ ಶಂಭುವ ನಿಮ್ಗೆ ಎಷ್ಟೋ ತಿಂಗಳುಗಳಿಂದ ವೇತನ ನೀಡಿಲ್ಲ ಅಂತ. ನಿನ್ನ ಋಣದಲ್ಲಿದ್ದಾನೆ. ಇದು ಒಳ್ಳೆ ಅವಕಾಶ ಧನ ಪ್ರಾಪ್ತಿ ಮಾಡ್ಕೊಳ್ಳೋಕೆ, ಮತ್ತೀ ಕೋಟೆಯಿಂದ ಹೊರಗೆ ಬರೋಕೆ. ಶಂಭುವನ್ನ ಬಂಧಿ ಮಾಡಿಸು, ನಮ್ಮೆಲ್ರೂ ವಿಜಯನಗರಕ್ಕೆ ತಲುಪಿಸ್ತೀನಿ ಅಂತ ವಚನ. ಕಪಟಿ ಪಂಡಿತ, ಮೋಸ ಮಾಡ್ತಿದ್ದೆ ನೀನ್ ನನ್ಗೆ. ಸ್ವಾಮಿ, ಇವನು ನಿನ್ಗೆ ಆಮಿಷ ಹೊಡ್ತಿದ್ದಾನೆ, ನನ್ನ ವಿರುದ್ಧನೇ ಎತ್ಕಡ್ತಿದ್ದಾನೆ. ಇವನ್ ಮಾತು ಕೇಳ್ಬೇಡ. ಇಲ್ಲ ಸ್ವಾಮಿ, ಇದೊಂದೇ ಒಂದು ಅವಕಾಶ ಇರೋದು ಧನ ಸಂಪಾದನೆ ಮಾಡೋಕೆ, ಈ ಕೋಟೆಯಿಂದ ಹೊರಗೆ ಬರೋಕೆ. ಬಂಧಿಸು ಸ್ವಾಮಿ. ದನ ಇಲ್ಲೇ ಎಲ್ಲೋ ಹಡಗಿನಲ್ಲಿ ಬಚ್ಚಿಟ್ಟಿದ್ದಾರೆ, ನಾವೇ ಹುಡುಕಿ ತೆಗಿಯೋಣ. ಇವನ್ ಮಾತು ಮಾತ್ರ ಕೇಳ್ಬೇಡ. ಇವ್ನು ಯಾವತ್ತು ದನ ಹುಡ್ಕೋಕ್ ಸಾಧ್ಯ ಇಲ್ಲ, ಯಾಕಂದ್ರೆ ದನ ಎಲ್ಲಿದೆ ನಂಗೆ ಗೊತ್ತು. ನೀನ್ ಇವನು ಬಂಧಿಸು. ಸ್ವಾಮಿ, ಇವನ್ ಮಾತಿಗೆ ಮರಳಾಗಬೇಡ. ನೀನ್ ಅಸಲಿ ಸ್ವಾಮಿ, ನಾನು ನನ್ನ ಆಜ್ಞೆ ನೀಡ್ತಿದ್ದೀನಿ ನಿನ್ಗೆ. ನೋಡು, ನಾನ್ ನಿನ್ಗೆ ಅವಕಾಶ ನೀಡ್ತಿದ್ದೀನಿ ಅಸಲಿ ಸ್ವಾಮಿ ಆಗೋಕೆ. ಇವನ್ನ ಈಗ್ಲೇ ಬಂಧಿ ಮಾಡು. ಸ್ವಾಮಿ, ನಿನ್ನ ಅಸಲಿ ಸ್ವಾಮಿ ನಾನು. ನೀನು ನಾನು ನೀನು ನಾನು. ಉಪ್ಪಿಟ್ಟು ಬಿಸಿಯಾಗಿದೆ, ಸೈನಿಕರೇ ಬಂದಿ ಮಾಡಿ. ಸ್ವಾಮಿ, ನೀನೇನ್ ಮಾಡ್ತಾ ಇದ್ಯಾ? ಸ್ವಾಮಿ, ನಾನ್ ನಿನ್ಗೆ ಆದೇಶ ನೀಡ್ತಿದ್ದೀನಿ, ನನ್ನನ್ನ ಮುಕ್ತಗೊಳಿಸು. ನಾನ್ ನಿನ್ನ ಸ್ವಾಮಿ ಇದ್ರಿ, ಆದ್ರೆ ಇವಾಗಿಲ್ಲ. ಈಗ ನಾವು ಈ ಧನ ತಗೊಂಡು ಒಳ್ಳೆ ರೀತಿ ಉಪಯೋಗಿಸ್ತೀವಿ. ಹಾ, ಯಾಕಂದ್ರೆ ನಮ್ಗೆ ಸಮುದ್ರ ಕಳ್ಳ ಆಗೋಕ್ ಇಷ್ಟ ಇಲ್ಲ. ನಾವಂತೂ ಒಳ್ಳೆ ಮನುಷ್ಯನಾಗಿರ್ಬೇಕು. ಒಂದ್ ವೇಳೆ ಗುರುಗಳ ಕೃಪೆ ಇದ್ರೆ ಅವಶ್ಯ ಅವಶ್ಯ. ಇದರ ಪರಿಣಾಮ ಸರಿ ಇರಲ್ಲ. ಬಿಡಿ ನನ್ನನ್ನ. ಈಗೆಲ್ಲವೂ ಒಳ್ಳೇದಾಗುತ್ತೆ. ಸ್ವಾಮಿ, ದರ್ಪಣ ಇರುವ ಕೊಠಡಿಗೆ ಹೋಗೋಣ. ಹಾ. ಪಂಡಿತ ರಾಮಕೃಷ್ಣ, ಒಂದಾಸೆ. ನನ್ಗೆ ಅಂತಿಮ ಬಾರಿ ನಾನು ಆ ಧನದ ದರ್ಶನ ಆಗುವಾಗ ಮಾಡು. ಸರಿ, ಇವನ್ ಕರ್ಕೊಂಡ್ ಬನ್ನಿ. ಮತ್ತೆ ಹಡಗಿಗೆ ಹೋಗು, ಕೊಳಲನ್ನು ಬಾರಿಸು. ಒಗಟು ನೆನಪಿದೆ, ಉತ್ತರ ಹೇಳು. ಒಗಟಿನ ಆರಂಭ ಇಲ್ಲಿಂದಲೇ ಆಗಿತ್ತು, ಅಂತ್ಯ ಕೂಡ ಇಲ್ಲೇ ಆಗಿರುತ್ತೆ. ಏನು ಶಂಭುವ ಮಹೋದಯ? ಅವಶ್ಯ. ಕೊಡಿ, ನಿಮ್ಮ ಕೊಳಲನ್ನು ಕೊಡಿ. ಅಯ್ಯೋ ಕೊಡಿ. ಏನೂ ಆಗ್ತಿಲ್ವಾ ಪಂಡಿತ್ರೆ? ಸ್ವಾಮಿಗೆ ದನದ ದುರಾಸೆ ತೋರಿಸ್ತೆ, ಆದ್ರೆ ದನ ತರದಾದ್ರು ಎಲ್ಲಿಂದ? ಮುನ್ನ, ಸ್ವಲ್ಪ ಈ ಮಾಲೆ ಕೊಡು. ಅಯ್ಯೋ ಮುನ್ನ ಕೊಡು, ನಾನು ನಿಂಗೆ ಇನ್ನು ಗಂಟೆಗಳು ಕೊಡ್ತೀನಿ. ಹಾ.
ಭಗವಂತ, ಉಪ್ಪಿಟ್ಟು ಬಿಸಿಯಾಗಿದೆ. ಇಷ್ಟೊಂದು ಧನ? ಈ ಧನನಿಂದ ಯಾರು ಕೈ ಹಾಕ್ಬಾರ್ದು, ಹೊರಗಾಗ್ತೀನಿ. ಯಾಕೆ ಹೊರಗಾಗ್ತೀರಾ? ನಾನು ಕೊಡಿ. ಎಚ್ಚರವಾಗಿರಿ, ನನ್ನ ಧನನ ಯಾರು ಮುಟ್ಬೇಡಿ. ಈ ಸಂಪತ್ತನ್ನ ನನ್ನ ಪಿತಾಶ್ರೀ ನನಗೋಸ್ಕರ ಬಿಟ್ಟು ಹೋಗಿದ್ರು. ಒಂದ್ ವೇಳೆ ಈ ಧನನ ನಿನ್ನ ಪಿತಾಶ್ರೀ ನಿನಗ್ ಬಿಟ್ಟು ಹೋಗೋ ಹಾಗಿದ್ರೆ ನಿನಗೆ ಕೊಡ್ತಿದ್ರು. ಈ ರೀತಿ ಒಗಟುಗಳಲ್ಲಿ ಸಿಕ್ಕಾಕ್ಸ್ತಿರ್ಲಿಲ್ಲ. ಅವರಿಗೆ ಚೆನ್ನಾಗಿ ತಿಳಿದಿತ್ತು ನೀನು ಈ ಧನಕ್ಕೆ ಯೋಗ್ಯನಲ್ಲ, ಅದಕ್ಕೆ ಅವರು ಈ ಧನವನ್ನ ಕೊಡ್ಲಿಲ್ಲ. ಸ್ವಾಮಿ, ತಗೋ ಈ ಧನವನ್ನ. ಪಂಡಿತ, ಇದು ಉಚಿತವಲ್ಲ, ಇದು ಅನುಚಿತ. ಮತ್ತೆ ಸ್ವಾಮಿ, ನಿನ್ನ ಹೆಸರಿಗೆ ಮಾತ್ರ ಸ್ವಾಮಿ, ನಾನು ಕೆಲಸಕ್ಕೆ ಸ್ವಾಮಿ. ನಾನು ನಿನ್ಗೆ ಆಜ್ಞೆ ನೀಡ್ತೇನೆ, ನನ್ನನ್ನು ಮುಕ್ತಗೊಳಿಸು. ಮತ್ತೆ ಇವರನ್ನ ಹೊರಗಾಕೋ. ಇಲ್ಲ ಇಲ್ಲ, ಈಗ ನಾನು ಕೆಲಸಕ್ಕೆ ಸ್ವಾಮಿ, ಮತ್ತೆ ನೀನು ಹೆಸರಿಗೆ ಸ್ವಾಮಿ. ಸೈನಿಕರೇ, ಇವನನ್ನು ಹೊರಗೆ ಹಾಕಿ. ಧಣಿಮಣಿ, ಈ ಉಪ್ಪಿಟ್ಟು ವಾಸ್ತವದಲ್ಲಿ ಬಿಸಿಯಾಗಿದೆ. ಪಂಡಿತ ರಾಮಕೃಷ್ಣರೇ, ನಿಜವಾಗ್ಲೂ ನೀವು ತುಂಬಾ ಬುದ್ಧಿವಂತರು ಮತ್ತೆ ತುಂಬಾ ಹೃದಯವಂತಿಕೆ ಇರುವವರು. ಈಗ ಸ್ವಲ್ಪ ಉದಾರತೆ ನೀನು ತೋರ್ಸು, ನಮ್ಮೆಲ್ಲರನ್ನು ಸುರಕ್ಷಿತವಾಗಿ ವಿಜಯನಗರಕ್ಕೆ ತಲುಪಿಸು. ಆಹಾ, ಅವಶ್ಯವಾಗಿ. ಉಪ್ಪಿಟ್ಟು ಬಿಸಿಯಾಗಿದೆ. ಅರೆ ಮಂತ್ರಿವರ್ಯರೇ. ಪಂಡಿತ ರಾಮಕೃಷ್ಣ, ನೀವು ಈ ಅಡಗುತಾಣದಲ್ಲಿ ಏನ್ ಮಾಡ್ತಿದ್ರಿ? ಅದು ನಾನು ಶಂಭು ಡಕಾಯ್ತನ ಹಿಡಿಯಕ್ ಬಂದಿದ್ದೆ. ಏನೋ? ಹಾ, ಆದ್ರೆ ನೀವೀ ಹಡಗಿನವರೆಗೆ ಹೇಗ್ ತಲುಪಿದ್ರಿ? ಅಯ್ಯೋ, ನಾವು ನಿಮ್ಮನ್ನ ಹುಡುಕ್ತಾ ಇಲ್ಲಿಗೆ ಬಂದ್ವಿ. ನಮ್ಗೆ ಸಂದೇಶ ಸಿಕ್ತು, ನೀವು ಸಮುದ್ರದ ದಡಕ್ಕೆ ಹೋಗಿದ್ದೀರಿ ಎಂದು. ಅಷ್ಟೇ, ನಾವು ಹುಡುಕ್ತಾ ಇಲ್ಲಿಗೆ ಬಂದು ತಲುಪಿದ್ವಿ. ಓಹೋ, ಆಚಾರ್ಯರು ಇಲ್ಲೇ ಇದ್ದಾರಾ? ಅದು ಗುರುವರಿಯರು ಶಂಭುವ ಡಕಾಯ್ತನ ಹಿಡಿಯೋದಕ್ಕೆ ಸಹಾಯ ಮಾಡ್ತಿದ್ರು. ಹಾ, ಶಂಭುವ ಡಕಾಯ್ತಾನೆ, ಆದ್ರೆ ಅವನೆಲ್ಲಿದ್ದಾನೆ? ಹಾ, ಡಕಾಯ್ತನ ಕರೆತಾನೆ. ನನ್ನ ಧನ, ನನ್ನ ಪಿತಾಶ್ರೀಯ ಧನ, ನನ್ನ ಲಂಗೋಟಿ, ನನ್ನ ಲಾಡಿ, ಹೊರಗಾಗ್ತೀನಿ. ಏನ್ ಹೇಳ್ತಿದ್ದಾನೆ ಪಂಡಿತ ರಾಮಕೃಷ್ಣ? ಯಾರ ಧನ ಯಾರನ್ನು ಹೊರಗೆ ಹಾಕು ಮಾತಾಡ್ತಿದ್ದಾನೆ? ಅಯ್ಯೋ, ಏನೇನೋ ಮಾತಾಡ್ತಿರ್ತಾನೆ, ನೀವು ಅದನ್ನ ಬಿಡಿ. ಹುಚ್ಚನಾಗಿದ್ದಾನೆ. ಇವನ ಶಂಭುವ ಸಮುದ್ರಗಳ ಶಕಾಲ ನಮಗ ಬಹಳ ಆತಂಕಕ್ಕೀಡು ಮಾಡಿದ್ದ ಈತ. ಸಿಪಾಯಿಗಳೇ, ಬಂದಿ ಮಾಡಿ ಇವನನ್ನ. ಹೊರಗಾಗ್ತೀನಿ. ನನ್ನ ಒಂಟೆ, ನನ್ನ ಜೀರಿಗೆ, ಲಾಡಿ, ಲಂಗೋಟಿ, ಮುತ್ತು, ಎಲ್ರನ್ನೂ ಹೊರಗಾಗ್ತೀನಿ. ಸ್ವಾಮಿ. ಹಾ, ಮಂತ್ರಿವರ್ಯ, ಇವರು ಸ್ವಾಮಿ, ತುಂಬಾ ದೊಡ್ಡ ವ್ಯಾಪಾರಿ. ವ್ಯಾಪಾರಿ? ಹಾ, ಹಾ, ಅದು ಈಗಷ್ಟೇ ಹೊಸದಾಗಿ ವ್ಯಾಪಾರ ಮಾಡ್ತಿದಾರಲ್ಲ, ಅದೇನಂದ್ರೆ ಮರವಿನ ರೋಗ ಇದೆ, ಸ್ಮರಣೆ ಇರಲ್ಲ. ಇವರೇ ಅವರ ಹಡಗಿನಲ್ಲಿ ನಮ್ಗೆ ಯಾತ್ರೆ ಮಾಡೋದಕ್ಕೆ ಅನುಮತಿ ನೀಡಿ ಸಹಾಯ ಮಾಡಿದ್ರು. ಧನ್ಯವಾದ ಸ್ವಾಮಿ ಅವರೇ. ನೀವು ಇವರಿಗೆ ಸಹಾಯ ಮಾಡಿ ನಮಗೆ ತುಂಬಾ ದೊಡ್ಡ ಉಪಕಾರ ಮಾಡಿದ್ದೀರಿ. ನೀವು ವ್ಯಾಪಾರವನ್ನ ವಿಜಯನಗರದಲ್ಲಿ ಮಾಡಿ, ನಿಮಗೆ ಯಾವುದೇ ವಸ್ತುವಿನ ಅವಶ್ಯಕತೆ ಇದ್ದರೂ ನಾವು ಖಂಡಿತ ಸಹಾಯ ಮಾಡುತ್ತೇವೆ. ಅವಶ್ಯ ಬರುವೆನು. ಗುರುಜಿ, ಈ ಪಂಡಿತ್ ರಾಮಕೃಷ್ಣ ಸುಳ್ಳ ಕೇಳ್ತಿದ್ದಾನೆ. ನಾವು ತೋರಿಸಿರೋ ಮಾರ್ಗದಲ್ಲಿ ನಡೀತಿದ್ದಾನೆ. ಸತ್ಯವಚನ. ಸ್ವಾಮೀಜಿ, ನಾವು ಹಾರ ಮತ್ತೆ ಜುಮ್ಕಿ ಇಟ್ಕೋಬಹುದೇನು? ಅವಶ್ಯವಾಗಿ ಇಟ್ಕೊಳ್ಳಿ. ಅಮ್ಮ ಕೇಳ್ತಿದ್ದಾರೆ, ಈ ಬೆಳ್ಳಿಯಿಂದ ಮಾಡಿದ್ದು ಇದನ್ನ ಇಟ್ಕೋಬಹುದಾ? ಆಹಾ, ನೀವು ತೆಗೆದುಕೊಳ್ಳಿ. ನಿಮ್ಗೆ ದಾನ ಧರ್ಮ ಮಾಡೋದಕ್ಕೆ ನನಗೆ ಅತಿ ಪ್ರಸನ್ನತೆ ಆಗುತ್ತಿದೆ. ನಿನ್ನ ಧ್ಯಾನ ಬಿಡ್ಕೊ ಮುನ್ನ. ಧನ್ಯವಾದ ಸ್ವಾಮಿ. ಇನ್ಮೇಲೆ ಈ ಮುನ್ನನ ನೀವೇ ನೋಡ್ಕೋಬೇಕು. ಅವಶ್ಯ ಪಂಡಿತ ರಾಮಕೃಷ್ಣ, ನಾನು ವಚನ ನೀಡುತ್ತೇನೆ. ಈ ಮುನ್ನನ ಧ್ಯಾನ ಅವಶ್ಯ ಇರಿಸ್ತೀನಿ. ನಾನಲ್ಲ. ಆದ್ರೆ ಪಂಡಿತ ರಾಮಕೃಷ್ಣ, ನಮಗಿದು ಅರ್ಥವಾಗ್ಲಿಲ್ಲ. ನೀವು ಹೀಗೆ ಸಮುದ್ರಗಳನ್ನ ಜೊತೆ ಈ ಅಡಿಗೆನಲ್ಲಿ ಏನ್ ಮಾಡ್ತಿದ್ರಿ? ಅಯ್ಯೋ ಬಿಡಿ ಮಂತ್ರಿವರ್ಯ, ದೊಡ್ಡ ಕತೆ ಅದು. ಈಗ ಇಲ್ಲಿಂದ ಹೋಗೋಣ. ತುಂಬಾ ಸಮಯದಿಂದ ಪೂರಿ ಸಾಗುತ್ತಿನೋ ಅಭಿಲಾಷೆ ಇತ್ತು. ಮೊದಲು ಹೋಗಿ ಗ್ರಹಣ ಮಾಡೋಣ.